ಕಲ್ಲೇಶ್ವರ ಸಕಲ ಜೀವರಾಶಿಗಳನ್ನ ರಕ್ಷಣೆ ಮಾಡುವ ಜಗದೀಶ್ವರನ ಪಾಲು. ಈ 10 ಹಳ್ಳಿಗೆ ಜಮೀನ್ದಾರನಾಗಿ ಮೆರೆಯುತ್ತಿರುವ ನನ್ನೆಲ್ಲರಿಗೆ ಯಾವುದೇ ರೀತಿಯ ಕಷ್ಟಗಳು ಬರದಂತೆ ಕಾಪಾಡುತ್ತದೆ ಕಾಪಾಡು. ಅಷ್ಟೇ ಇನ್ನು ನಮ್ಮ ಕಾಲೇಜಿನಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಆಗಿ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದಾರೆ. ಆ ಸ್ಪರ್ಧೆಯಲ್ಲಿ ನನ್ನನ್ನು ಮತ್ತು ನನ್ನ ಗೆಳೆಯರಾದ ಪ್ರೀತಮ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಾನಂತೂ ಇಂದು ತುಂಬ ಸಂತೋಷವಾಗಿದ್ದೀನಿ. ಅದೇ ರೀತಿ ಚಿಕ್ಕಂದಿನಿಂದ ಕೂಡ ನಾನು ಪ್ರೇಮ್ನನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂತೆ. ಈ ಪ್ರೀತಿಗೆ ಅವನು ಒಪ್ಪಿಗೆ ಕೊಟ್ಟು ಅವನು ನಾನು ಜೊತೆಯಾಗಿ ಬದುಕುವಂತೆ ನಮ್ಮನ್ನು ಅನುಗ್ರಹಿಸುತ್ತಾನೆ. ಅನುಗ್ರಹಿಸಿ ದೇವರ ಪೂಜೆಯಲ್ಲಿ ಮುಳುಗಿರುವಂತೆ ಕಾಣುತ್ತೀಯಲ್ಲಮ್ಮ. ಈ ನಿನ್ನ ಅಣ್ಣನಿಗೆ ಸ್ವಲ್ಪ ಪ್ರಸಾದ ಕೊಡುವೆಯಾ? ಅಣ್ಣ ತಗೊಳ್ಳಿ ಪ್ರಸಾದವನ್ನ. ತಂಗಿ ಪೂಜಾ, ಕತ್ತಲ ತುಂಬಿರುವ ಭಕ್ತರ ಬಾಳಿಗೆ ಬೆಳಕು ನೀಡುವ ನಮ್ಮ ಮನೆ ದೇವರಾದ ಕಲ್ಲೇಶ್ವರನಲ್ಲಿ ಅದೇನೆಂದು ಬೇಡಿಕೊಂಡೆಯಮ್ಮ? ಅಣ್ಣ, ನನ್ನ ಅಣ್ಣನಿಗೆ ಈವರೆಗೂ ಯಾವ ಕಷ್ಟಗಳು ಕೊಟ್ಟರು, ಇನ್ನು ಮುಂದೆ ಕೂಡ ಯಾವ ಕಷ್ಟಗಳು ಬರದಂತೆ ಕಾಪಾಡುತ್ತಾನೆ ಕಲ್ಲೇಶ್ವರ ಎಂದು
ಆ ದೇವರಲ್ಲಿ ಬೇಕಂದೆ. ಅಯ್ಯೋ ರುಚಿ, ಈ ನನ್ನ ಮುದ್ದು ತಂಗಿ ಜೊತೆಯಲ್ಲಿರುವವರೆಗೂ ಈ ನಿನ್ನ ಅಣ್ಣನಿಗೆ ಯಾವ ಕುಂದು ಕೊರತೆಗಳು ಬರೋದಿಲ್ಲಮ್ಮ. ಹಾಗಿರಲಿ ತಂಗಿ, ಈ ದಿನ ನಿನ್ನ ಮುಖದಲ್ಲಿ ಸಂತೋಷದ ಬಗೆಗಳು ಎದ್ದು ಕಾಣುತ್ತಿದ್ದವಮ್ಮ. ಇದಕ್ಕೆ ಕಾರಣವೇನಮ್ಮ? ಅಣ್ಣ, ನಮ್ಮ ಕಾಲೇಜಿನಲ್ಲಿ ರಾಜ್ಯ ಮಟ್ಟದ ಡ್ಯಾನ್ಸಿಂಗ್ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದಾರೆ. ಆ ಸ್ಪರ್ಧೆಯಲ್ಲಿ ನನ್ನನ್ನು ಕೂಡ ಆಯ್ಕೆ ಮಾಡಿದ್ದಾರಣ್ಣ. ಅದಕ್ಕೆ ಈ ಸಂತೋಷವನ್ನು. ಪೂಜಾ, ನೀನಿಂದು ಎಂದೆಂದಿಗೂ ಇದೇ ರೀತಿ ಸಂತೋಷವಾಗಿರ್ಬೇಕೆಂಬುದೇ ಈ ನಿನ್ನ ಅಣ್ಣನ ಆಸೆ ಅಮ್ಮ. ಈ ಮನೆಯ ಅದೃಷ್ಟ ದೇವತೆಗಳಮ್ಮ ನೀನು. ಬಡತನದಲ್ಲಿ ಬಾಳುತ್ತಿದ್ದ ಈ ಮನೆಯ ಅದೃಷ್ಟ ಲಕ್ಷ್ಮಿ ಕುಲಾಯಿಸಿ ಆ ದಿನದಿಂದಲೇ ನಾವು ಸುತ್ತಮುತ್ತಲಿನ 10 ಹಳ್ಳಿಗೆ ಜಮೀನ್ದಾರನಾಗಿ ಬಾಳ್ತೀವಿ ಕಣಮ್ಮ, ಬಾಳುತ್ತೀವಿ. ಅಣ್ಣ, ಒಂದು ವೇಳೆ ನಮ್ಮ ತಂದೆ ತಾಯಿ ಏನಾದರೂ ಈ ಸಮಯದಲ್ಲಿ ಇದ್ದರೆ ಅವ್ರು ಎಷ್ಟೊಂದು ಸಂತೋಷ ಪಡ್ತಾ ಇದ್ರು ಅಂತೀವಿ. ಹೌದಮ್ಮ ಪೂಜಾ, ನಮ್ಮ ತಂದೆ ತಾಯಿ ಭೂಮಿ ಮೇಲಿರಲು ಆ ದೇವರಿಗೂ ಇಷ್ಟವಿಲ್ಲವೆಂದು ಕಾಣುತ್ತದೆ. ಅದಕ್ಕೆ ನಮ್ಮ ತಂದೆ ತಾಯಿಯನ್ನು ಕರ್ಕೊಂಬಿಟ್ಟ ಆ ದೇವರು. ಅದು ನಮ್ಮ ತಂದೆ ತಾಯಿಯನ್ನು ಕಿತ್ತುಕೊಂಡ ಆ ದೇವರು ತುಂಬಾ ಪಾಪಿಯಲ್ಲ, ಪಾಪಿ. ತಂಗಿ ಪೂಜಾ, ನೀನು ಕಣ್ಣೀರು ಹಾಕಬೇಡಮ್ಮ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತನೇ ಸುರಿಯುತ್ತದೆ. ಆದರೆ ಆ ದೇವರದೇನು ತಪ್ಪಿಲ್ಲಮ್ಮ. ಒಂದನ್ನು ಪಡೆದುಕೊಳ್ಳಲೇಬೇಕಾದರೆ ಇನ್ನೊಂದನ್ನು ಕಳೆದುಕೊಳ್ಳಲೇಬೇಕು. ಅದರಂತೆ ಶ್ರೀಮಂತಿಕೆಯನ್ನು ನೀಡಿ ನಮ್ಮ ತಂದೆ ತಾಯಿ ಪ್ರೀತಿ ವಾತ್ಸಲ್ಯವನ್ನು ಕಿತ್ಕೊಂಡ್ಬಿಟ್ಟಮ್ಮ ಆ ಪಾಪಿ ದೇವರು. ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯ ನಾನು ಕಾಣದೇ ಇದ್ರು ಕೂಡ ತಂದೆ ತಾಯಿಯ ಸ್ಥಾನದಲ್ಲಿದ್ದು ಆ ಪ್ರೀತಿ ವಾತ್ಸಲ್ಯ ಮಮತೆಯನ್ನು ತುಂಬಿದವರು ನೀನೇ. ನಿಜವಾಗಿ ನೀನೇ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಕೂಡ. ತಂಗಿ ಪೂಜಾ, ನಿನ್ನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾರು ಇದ್ದಾರಮ್ಮ? ಇನ್ನು ನಾನು 1000 ಜನ್ಮ ಪಡೆದರೂ ನಿನ್ನಂತ ಮುದ್ದು ತಂಗಿ ಜೊತೆಯಲ್ಲಿರಬೇಕೆಂದು ತುಂಬಾ ಆಸೆ ಪಡುತ್ತೀನಮ್ಮ. ನಾನು ಅಷ್ಟೇ. ಆ ಎಷ್ಟು ಜನ್ಮ ಹುಟ್ಟಿ ಬಂದರೂ ಕೂಡ ನೀನೇ ನನ್ನ ಅಣ್ಣನಾಗಿ ಬರಬೇಕು, ನಾನೇ ನಿನ್ನ ತಂಗಿಯಾಗಿ ಬರಬೇಕು ಅಂತ ಆಸೆಯನ್ನು ಪಡ್ತೀನಲ್ಲ. ಆ ದೇವ್ರ ಹತ್ರ ಇದನ್ನೇ ನಾನು ಸದಾ ಬೇಡಿಕೊಳ್ತೇನೆ. ತಗೋ ತಂಗಿ, ಈ ನನ್ನ ಮುದ್ದು ತಂಗಿಗೆ ಸೀರೆ ಒಡವೆ ಎಲ್ಲ ಅಣ್ಣ, ಅಂದಾಗೆ ಅಂತ ವಿಶೇಷ ಏನಿದೆ ಅಣ್ಣ ಇವತ್ತು? ಅಯ್ಯ ಹುಚ್ಚಿ, ಇದೇನಮ್ಮ ಹೇಗೆ ಕೇಳುತ್ತಿದ್ಯಾ? ಈ ದಿನ ಇಡೀ ಜಗತ್ತೇ ಸಂಭ್ರಮದಿಂದ ಕೂಡಿ ಅಣ್ಣ ತಂಗಿಯರು ರಾಖಿ ಹಬ್ಬ ಆಚರಿಸ್ತಾರೆ. ನೀನು ನೋಡಿದ್ರೆ ಮಗು ಹಸಗೂಸಿನ ತರ ಕೇಳುತ್ತಿದೆಯಲ್ಲಮ್ಮ. ಅಣ್ಣ ನೋಡು, ಇಂಥ ಒಂದು ಸಂದರ್ಭವನ್ನು ನಾನು ಮರ್ತೇ ಬಿಟ್ಟಿದ್ದೀನಿ ಅಣ್ಣ. ಅಂದಾಗೆ ರಾಖಿ ಬಾರಿಸಿದೆ, ಆದ್ರೆ ಅದರಲ್ಲಿ ರಾಖಿನೇ ಕಾಣ್ತಾ ಇಲ್ವಲ್ಲ? ರಾಖಿನ ಇಲ್ಲಿದೆ, ತಗೋ ತಂಗಿ. ನೀನಿನ ಅಣ್ಣನ ಕೈ ಕಟ್ಟಿ 7 ಜಗನಲ್ಲಿ ನೀನೇ ನನ್ನ ತಂಗಿ ಆಗಿರ್ಬೇಕೆಂದು ಶುಭ ಹಾರೈಸುತ್ತೇನೆ. ನೋಡಿಲಿ, ರಾಖಿ ಕಟ್ಟಿಸ್ಕೊಂಡ್ರೆ ಹಾಗೆ ಕಟ್ಟಿಸ್ಕೋಬಾರ್ದು. ಏನು ಗಿಫ್ಟ್ ಕೊಡ್ಬೋದು? ತಂದಿರಲ್ಲಮ್ಮ ಸೀರೆ. ಆ ಸೀರೆ ಎಲ್ಲ ಬೇಡ, ನನಗಿಷ್ಟವಾಗಿ ತಗೋಬೇಕು ಅಂದ್ರೆ ಒಂದು 2-3 ಸಾವಿರ ದುಡ್ಡು ಕೊಡು. ಬೇಡ, ನಾನು ತಗೊಳ್ಳಮ್ಮ. ಇಲ್ಲ ಇವಾಗ ಕೊಡ್ಬೇಕು.
ಎಲ್ಲಿಗೆ ಹೋಗಿರ್ಬೋದು ಜೀವನ್? ಪ್ರೇಮ್, ನೀನಾ? ಬನ್ನಿ ಕುತ್ಕೊಳ್ಳಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಇದರಲ್ಲಿ ಬಿಡು ಪೂಜಾ, ಮನೆಯಲ್ಲಿ ನಿನ್ನ ಅಣ್ಣನಿಲ್ಲವೇ? ಇಲ್ಲ, ಇದೀಗ ತಾನೇ ತೋಟದ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಯಾಕೆ, ಏನಾದ್ರೂ ಕೆಲಸ ಇತ್ತೆ, ಇಲ್ಲ ಏನಾದ್ರೂ ಹೇಳ್ಬೇಕಾಗಿತ್ತೆ? ಹಾಗೇನಿಲ್ಲ ಪೂಜಾ, ಹೀಗೆ ಸುಮ್ಮನೆ ಸುತ್ತಾಡಿಕೊಂಡು ಬಂದಿನಲ್ಲ, ನಿಮ್ಮ ಅಣ್ಣನನ್ನು ನೋಡಿಕೊಂಡು ಹೋದರಾಯ್ತು ಎಂದು. ಓಕೆ ಪೂಜಾ, ನಾನು ನಿನ್ನ ಹೊರಡುತ್ತೇನೆ, ಅಯ್ಯೋ. ನಿಮ್ಮ ಅಣ್ಣನಿಗೆ ತಿಳಿಸು. ಹಾಗೆ ಹೋಗ್ತಾ ಇದ್ರಲ್ಲ, ನಿಂತ್ಕೊಳ್ಳಿ. ಅಂದಾಗೆ ನಿಮ್ಮಲ್ಲಿ ನಾನು ಒಂದು ಮಾತನ್ನು ಕೇಳಬೇಕಾಗಿತ್ತು. ಒಂದು ಮಾತು ಏಕೆ ಪೂಜಾ, 100 ಮಾತು ಕೇಳು, ಬೇಡ ಹೊಂದವರಾರು. ಹೇಳು ಪೂಜಾ, ಆ ನಿನ್ನ ಮನಸ್ಸಿನ ವಿಷಯವನ್ನು ಮನಬಿಚ್ಚಿ ಹೇಳು. ಅದು ನೋಡಿ, ಈ ನನ್ನ ಮಾತು ಮನಸ್ಸಲ್ಲಿ ತುಂಬ ತಿಂಗಳಿಂದ ಬಚ್ಚಿಟ್ಟುಕೊಂಡ ವಿಷಯ. ಇದು ಹೇಗೆ ಹೇಳಬೇಕು ಅಂತ ನನಗೆ ತೋರಿಸ್ತಾನೆ ಇಲ್ಲ. ಒಂದು ವೇಳೆ ಹೇಳಿದ ಮೇಲೆ ದಯವಿಟ್ಟು ನೀವು ನನ್ನ ಅಪಾರ್ಥ ಮಾಡ್ಕೋಬಾರ್ದು. ಚೇ ಹಾಗೇನಿಲ್ಲ, ಹೇಳು ಪೂಜಾ. ನಮ್ಮ ಮನಸ್ಸಿನಲ್ಲಿರುವ ಭಾರವನ್ನು ಮತ್ತೊಬ್ಬರ ಹತ್ರ ಹೇಳಿಕೊಂಡು ತನ್ನ ಮನಸ್ಸಿನ ಭಾರವನ್ನು ಅಗರ ಮಾಡಿಕೊಳ್ಳಬೇಕು. ಅದೇನೆಂದು ಹೇಳು ಪೂಜಾ. ನೋಡಿ, ನಾನು ಚಿಕ್ಕವಳಾಗಿರುವಾಗಲಿಂದಲೂ ಕೂಡ ಒಬ್ಬರನ್ನ ಮನಸ್ಸಾರೆ ಪ್ರೀತಿಸ್ತಾ ಇದ್ದೀನಿ. ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಕೂಡ ನಿರ್ಧಾರವನ್ನು ಮಾಡಿದ್ದೇನೆ. ಓಹೋ, ಅದ ವಿಷಯ. ಹೇಳು ಪೂಜಾ, ಈ ನಿನ್ನ ದೇವತೆ ಅಂತಿರೋ ನಿನ್ನ ಹೃದಯ ಕದ್ದ ಆ ಪ್ರೇಮ ಪೂಜಾರಿ ಯಾರೆಂದು ನಿಮ್ಮ ಅಣ್ಣನಿಗೆ ತಿಳಿಸಿ ನಿಮ್ಮಿಬ್ಬರನ್ನು ಒಂದುಗೂಡಿಸುತ್ತೇನೆ. ನೋಡಿ, ಅವರು ದಾನ ಮಾಡೋದ್ರಲ್ಲಿ ಕರುಣೆಯನ್ನು ಹೊರತಾರೆ, ರೂಪದಲ್ಲಿ ಆ ಶಿವನನ್ನೇ ಹೊರತಾರೆ. ಅವರು ಬೇರೆ ಯಾರು ಅಲ್ಲ, ಅದು 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 ನೀವೇ. ಪೂಜಾ, ಏನು ಹೇಳುತ್ತೇವೆ? ನೀನು ನನ್ನನ್ನು ಪ್ರೀತಿಸುತ್ತಿರುವೆ. ತಪ್ಪು ಪೂಜಾ, ತಪ್ಪು. ನೀನನ್ನು ಪ್ರೀತಿಸುವುದು ತುಂಬಾ ದೊಡ್ಡ ತಪ್ಪು. ಯಾಕೆ, ನಾನು ನಿಮ್ಮನ್ನು ಪ್ರೀತಿಸಬಾರ್ದ ಅಥವಾ ನಿಮ್ಮನ್ನು ಪ್ರೀತಿಸುವಂತ ಯೋಗ್ಯತೆ ನನಗಿಲ್ವಾ? ಅದು ಹಾಗಲ್ಲ ಪೂಜಾ. ಗಗನದಲ್ಲಿ ಸಾವಿರಾರು ಚಿಕ್ಕಿಗಳ ನಡುವೆ ಮಿನುಗುವ ಚಿಕ್ಕಿ ಭೂಮಿಯಲ್ಲಿ ಚಿಕ್ಕ ಗೂಡ ಕಟ್ಟಿಕೊಂಡು ವಾಸ ಮಾಡುವ ಅಕ್ಕಿ ನಾನು. BSc ಓದಿದ ವಿದ್ಯಾವಂತೆ ನೀನಲ್ಲಿ, ದನದ ಕೊಟ್ಟಿಯಲ್ಲಿ ಸಗಣಿ ಎತ್ತುವನು ನಾನಿಲ್ಲ. ಪೂಜಾ, ನಿನಗೆ ನನಗೂ ತುಂಬಾ ಅಂತರವಿದೆ. ನಮ್ಮ ಜೋಡಿ ಅಷ್ಟೊಂದು ಸರಿ ಇರುವುದಿಲ್ಲ ಪೂಜಾ. ನೋಡಿ, ಪ್ರೀತಿ ಅನ್ನೋದು ಆಸ್ತಿ ಅಂತಸ್ತಿನಿಂದ ಅಳಿಯುವಂತ ವಸ್ತುವಲ್ಲ. ನಾನು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರು ಕೂಡ ನಾನು ಬಯಸ್ತಾ ಇರೋದು ಏನ್ ಗೊತ್ತಾ? ನಿಮ್ಮ ಗುಣವತ್ತಿಗೆ ಗುಣವನ್ನ ಮಾತ್ರ. ನೀನು ಏನು ಹೇಳು ಪೂಜಾ? ನಿಮ್ಮಂತರನ್ನು ಪ್ರೀತಿಸುವುದಕ್ಕೆ ಯೋಗ್ಯತೆ ಇರಬೇಕು. ಆಕಾಶದಲ್ಲಿರುವ ನಕ್ಷತ್ರವನ್ನು ನೋಡಿ ಸಂತೋಷ ಪಡಬೇಕೆ ವಿನಃ ಅದು ನನಗೆ ಬೇಕೆಂದು ಆಸೆ ಪಡುವುದು ಮೂರ್ಖತನ. ನೋಡು ಪೂಜಾ, ಉತ್ತರ ದಕ್ಷಿಣ ದಿಕ್ಕುಗಳು ಹೇಗೆ ಒಂದಾಗಲು ಸಾಧ್ಯವಿಲ್ಲ, ಹಾಗೆ ನಾನು ನೀನು ಸಹ ಒಂದಾಗಲು ಸಾಧ್ಯವಿಲ್ಲ ಪೂಜಾ. ನೋಡಿ, ಒಂದು ವೇಳೆ ಈ ನನ್ನ ಪ್ರೀತಿಯಲ್ಲಿ ಒಪ್ಕೊಳ್ಳದೆ ಹೋದ್ರೆ, ನನ್ನನ್ನು ತಿರಸ್ಕಾರ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಾನು ಬದುಕುಳಿಯೋದಿಲ್ಲ. ಎಂತಹ ಮಾತು ಹೇಳುತ್ತಿರುವ ಪೂಜಾ? ಅದು ನನಗೆ ಹೇಗೆ ಅರ್ಥ ಮಾಡಿಸಬೇಕು ನನಗೆ ಒಂದು ತಿಳಿಯದಂತಾಗಿದೆ. ನೋಡಿ, ನನ್ನ ಮಾತನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರಾಣದ ಪ್ರಾಣ, ನನ್ನ ಜೀವದ ಜೀವ ಅಂತ ತಿಳಿದು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ನೀವೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ಮೇಲೆ ನಾನು ಯಾತಕ್ಕೋಸ್ಕರ ಬದುಕಬೇಕು? ಖಂಡಿತವಾಗ್ಲೂ ನಾನು ಬದುಕೋದಿಲ್ಲ. ಬೇಡ ಪೂಜಾ, ಬೇಡ. ನನಗೋಸ್ಕರ ನಿನ್ನ ಪ್ರಾಣ ಬಿಡುವುದು ಬೇಡ. ನೀನೇ
ನನ್ನ ಒಪ್ಪಿ ಪ್ರೀತಿಸುವೆ ಅಂದ ಮೇಲೆ ನಾನು ನಿನ್ನನ್ನು ಮನಸಾರೆ ಪ್ರೀತಿಸುತ್ತೇನೆ. ಐ ಲವ್ ಯು ಪೂಜಾ, ಐ ಲವ್ ಯು. ಆಯ್ತು ಲವ್ ಯು, ಆಯ್ತು ಲವ್ ಯು. ನಿನ್ನ
ತಲತಲಾಂತರದಿಂದ ನಮ್ಮ ವಂಶದ ಕೀರ್ತಿಯನ್ನು ಕಾಪಾಡುತ್ತಾ ಕುಲ ತಿಲಕಗಳ ತಲ ಕಾಯುತ್ತಾ ಎತ್ತ ತಾಯಿಗೂ ಹೊತ್ತ ಮಣ್ಣಿಗೂ ಈಗಲಾಗಿ ನಿಂತಿರುವ ಉಚ್ಚಂಗಿ ನಿನಗೆ ನಮೋ ನಮಃ. ಕರುಣೆ ಕನಿಕರ ಕನಿಕರ ಎನ್ನುವುದು ಸಮೃದ್ಧವಾಗಿದೆ ಈ ಕೊಂಡ ಸಮಾಜದಲ್ಲಿ. ದೌರ್ಜನ್ಯ ಎದ್ದು ಕಾಣುತ್ತಿದೆ ಈ ನೀತಿಗೆಟ್ಟ ಸಮಾಜದಲ್ಲಿ. ಕೆಟ್ಟು ಹೋಗಿರುವ ಈ ಸಮಾಜದಲ್ಲಿ ದಿಟ್ಟ ಅಟ್ಟಾಸದಿಂದ ಬಡವರು ಶ್ರೀಮಂತರು ಎನ್ನದೆ ಅವರ ಜುಟ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವರಲ್ಲಿರುವ ಆಸ್ತಿಗಳನ್ನು ಕಬಳಿಸಿಕೊಳ್ಳಲೇಬೇಕು. ಹಾಗಾದರೆ ಮಾತ್ರ ಈ ವಿಶ್ವ ಎನ್ನುವ ಹೆಸರಿಗೆ ಬೆಲೆ. ಹಣ ಹೆಂಡ ಹೆಣ್ಣು ಹಣ ಹೆಂಡ ಹೆಣ್ಣು ಈ ನೀತಿಗೆಟ್ಟ ಸಮಾಜದಲ್ಲಿ ಅರಸನಾಗಿ ಬಾಳಲು ಸಾಧ್ಯವಿಲ್ಲ. ಬೆವರಿಲ್ಲದೆ ಹಣ ಗಳಿಸಬೇಕಾದರೆ ನಾವು ಕೆಲಸಕ್ಕೆ ಕೈ ಹಾಕಲೇಬೇಕು. ಹಾಗಾದರೆ ಮಾತ್ರ ಭರ್ಜರಿಯ ವೈಭವದ ಜೀವನವನ್ನು ಸಾಗಿಸಲು ಸಾಧ್ಯ. ಈ ಊರಿನಲ್ಲಿ ನನಗೆ ಸರಿ ಸಮಾನವಾಗಿ ಕಾಣುವ ದೌರ್ಜನ್ಯದ ದುರಂಕಾರಿಗಳೆಂದರೆ ಆ ಜಮೀನ್ದಾರ್ ಜೀವನ್ ಮತ್ತು ಆ ರೌಡೆ ಕೊನೆವೆ. ಬರಿಗೂ ನಾನು ಕಾವ್ಯಾಳೆಂಬ ಕುತಂತ್ರ ಹೆಣ್ಣು ಬಾಡಕ್ಕೆ ಒಬ್ಬೊಬ್ಬರಾಗಿ ಬಲಿಯಾಗಲೇಬೇಕು. ನಂತರ ಈ ಊರೆಂಬ ಹೂವಿನ ತೋಟದಲ್ಲಿ ಸಾವಿರಾರು ಹೂಗಳ ಮಧ್ಯೆ ಪಳಪಳನೆ ಒಳೆದು ಮಿನುಗುತ್ತಿರುವ ಕೆಂಪು ರೋಜ ಆ ಜಮೀನ್ದಾರ್ ಜೀವನದ ತಂಗಿ ಪೂಜ. ಅವಳ ಶೀಲವೆಂಬ ಕೊಡದಲ್ಲಿ ನಾನು ಕಾಮುಕನಾಗಿ ಮೈ ತೊಳೆದು ನಂತರ ನಾನು ಕಟ್ಟುವೆ ಅವಳ ಕೊರಳಿಗೆ ಅರಸಿನ. ಹೇಗಿದೆ ಈ ವಿಶ್ವನ ಕುಟಿಲ ಕುತಂತ್ರದ ನಿರ್ಧಾರ? ಈ ನಾಟಕದಲ್ಲಿ ಬಿಡುವ ಮೊದಲನೇ ಅಸ್ತ್ರ ಆ ಕಾವ್ಯಾಳೆಂಬ ಹೆಣ್ಣಸ್ತ್ರ. ಆ ಅಸ್ತ್ರಕ್ಕೆ ನೀನು ಬಲಿಯಾದ ನಂತರ ನಿನ್ನ ಆಸ್ತಿಯಾಗುವುದು ನನ್ನ ಕೈವಶ. ಆಗ ನಾನು ಸಾಮ್ರಾಜ್ಯಕ್ಕೆ ಪಟ್ಟದ ರಸ. ಏನು ಇಂದು ರಾಯರು ಯಾವುದೋ ವಿಷಯದ ಬಗ್ಗೆ ಕಾರ್ಯತಂತ್ರ ಓಡಿದಂತೆ ಕಾಣ್ತಿದೆಯಲ್ಲ? ಕಾರ್ಯತಂತ್ರ ತಂತ್ರ ಕುತಂತ್ರ ತುಂಬಿರುವ ಈ ಸಮಾಜದಲ್ಲಿ ಇಂತಹ ವಿಚಿತ್ರವಾದ ಕಾರ್ಯತಂತ್ರ ಹೂಡದಿದ್ದರೆ ನಾವು ಸ್ವತಂತ್ರವಾಗಿ ಬಾಳಲು ಸಾಧ್ಯವಿಲ್ಲ. ಕಾವ್ಯ ಅಲ್ಲ ವಿಶ್ವ, ಈಗ ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬಂದವರು ಯಾರು? ಅಡ್ಡೆ ಮಹಾಭಾರತದಲ್ಲಿ ದುರ್ಯೋಧನನಿಗೆ ಸರಿ ಸಮಾನರು ಆ ಭೀಮ ಮತ್ತು ಬಲರಾಮರು. ಇಂದು ಈ ಕಲಿಯುಗದಲ್ಲಿ ಈ ದುರ್ಯೋಧನಿಗೆ ಸರಿ ಸಮಾನರು ಆ ಜಮೀನ್ದಾರ್ ಜೀವನ್ ಮತ್ತು ಆ ರೌಡೆ ಕೊನೆ ವಿಕ್ರಮ್. ಇವರಿಬ್ಬರನ್ನು ಬಿಟ್ಟರೆ ಯಾರಿದ್ದಾರೆ ಈ
ಊರಲ್ಲಿ ನಮಗೆ ಅಡ್ಡಿ ಅಡ್ಡಿ. ಹಾಗಾದರೆ ಏನಾದ್ರೂ ಮಾಡಿ ಅವರಿಬ್ಬರನ್ನು ಚಟ್ಟಕ್ಕೇರಿಸೋದಕ್ಕೆ ಒಂದು ಒಳ್ಳೆ ಉಪಾಯ ಮಾಡಬಾರದೆ ನನ್ನ ಮನ್ಮಥ ರಾಜ? ಉಪಾಯ ಮರಿಯಂತೆ ಬುದ್ಧಿಯನ್ನು ಉಪಯೋಗಿಸಿ ಚಿರತೆಯಂತೆ ಬೆಳೆಯುವುದು ಈ ವಿಶ್ವದ ಉಪಕಾರ. ನೋಡು ಕಾವ್ಯ, ಅವರಿಬ್ಬರನ್ನು ಮಟ್ಟ ಹಾಕಿ ಚಟ್ಟಕ್ಕೇರಿಸಲು ನೀನೇ ಸರಿಯಾದ ಅಸ್ತ್ರ. ನನ್ನಿಂದಲ್ಲ, ಹೇಗೆ ಅಂತ ಸ್ವಲ್ಪ ಬಿಡಿಸಿ ಹೇಳು. ನೋಡು ಕಾವ್ಯ, ನೀನು ಅವರ ಬಾಳಿನಲ್ಲಿ ಪ್ರೇಮದ ನಾಟಕವಾಡಿ ನೀನು ಪ್ರೀತಿ ನಾಂದಿ ಹಾಡಿ ಬಾ. ಕೊನೆಗೆ ನಾನು ಇವರಿಬ್ಬರಿಗೆ ಮರಣದ ದಾರಿ ಹಿಡಿಸುತ್ತೇನೆ. ಅಷ್ಟೇ ನೋಡ್ತಾ ಇರು ವಿಶ್ವ, ಆ ಜಮೀನ್ದಾರ್ ಜೀವನನ್ನ ನನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ಕೊಳ್ತೇನೆ. ನಂತರ ಆ ವಿಕ್ರಮ್ಗೆ ಇಲ್ಲ ಸಲ್ಲದ ಪ್ರೀತಿಯ ಹುಚ್ಚು ಹತ್ತಿಸಿ ಬೀದಿ ಬೀದಿಯಲ್ಲಿ ಹುಚ್ಚನಾಗಿ ಅಲಿವ ಹಾಗೆ ಮಾಡ್ತೇನೆ. ಇನ್ನೇನು ನೀವು ಕೂಡ ಮುಂದೆ ನೋಡ್ತಿರಲ್ಲ. ಶಬಾಷ್ ಕಾವ್ಯ, ಶಬಾಷ್. ನಿನ್ನಂತ ಹರಿತವಾದ ಖಡ್ಗಲನ್ನ ಕೈಯಲ್ಲಿರುವವರೆಗೂ ಶತ್ರುಗಳನ್ನು ಬೇಕಾದರೂ ಸಂಹಾರ ಮಾಡಬಲ್ಲ ಈ ಚಲದಂಕಮಲ್ಲ. ಕೇಳು ಕಾವ್ಯ, ನಿನಗೇನು ಬೇಕು ಕೇಳು. ಈ ಪ್ರಪಂಚದಲ್ಲಿ ಯಾವ ಪ್ರೇಮಿಯೂ ಕೊಟ್ಟಿರಬಾರದು ಅಂತ ಪ್ರೇಮದ ಕಣಕ್ಕೆ ನಾನು ನಿನಗೆ ಕೊಡುತ್ತೇನೆ. ಅದೆಲ್ಲ ಏನು ಬೇಡ ವಿಶ್ವ, ನನಗೆ ನೀವು ಬೇಕು, ನಿಮ್ಮ ಪ್ರೀತಿ ಬೇಕು. ನನ್ನ ಜೀವ ಇರೋ ತನಕ ಈ ನಿಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ನಾನೇ ಮಹಾರಾಣಿಯಾಗಿ ನನ್ನ ಕೈ ಬಿಡೋದಿಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿ. ಇದೇನು ಕಾವ್ಯ ಹೀಗೆ ಕೇಳುತ್ತಿರುವೆ? ಈ ಭೂಲೋಕದಲ್ಲಿ ನನಗೆ ಅಂತ ಜನಿಸಿದ ಹಂದದ ಅಪ್ಸರ ನೀನು. ಈ ಅಪ್ಸರೆಗೆ ಆಸರೆಯಾಗಿ ನಿಲ್ಲುವ ಬಹುದೂರ್ ಗಂಡು ನಾನು. ಈ ಪ್ರೇಮ ಲೋಕದ ಸಾಮ್ರಾಜ್ಯದಲ್ಲಿ ನೀನೇ ರಾಣಿ, ನಾನೇ ರಾಜ. ಸಾಕು ವಿಶ್ವ, ಈ ನನ್ನ ಜನ್ಮ ಸಾರ್ಥಕವಾಯ್ತು ಅಂತ ನಿಮ್ಮೊಂದಿಗೆ ನಾನು ಕಾಲ ಕಳೆಯುತ್ತೇನೆ. ಕಾವ್ಯ, ನಿನ್ನಂದವನ್ನು ನೋಡಿದಾಗಿನಿಂದ ನಿನ್ನ ಒಲವನ್ನೇ ಬಯಸುತ್ತಿದೆ ಎನ್ನ ಮನ. ನಿನ್ನಂತ ಪ್ರೇಯಸಿಯನ್ನು ಕೈ ಹಿಡಿದ ನಾನೇ ಭಾಗ್ಯಶಾಲಿ ಕಾವ್ಯ, ನಾನೇ ಭಾಗ್ಯಶಾಲಿ. ಹೋಗಿಪ್ಪ, ನೀವು ಈ ರೀತಿ ಎಲ್ಲ ಮಾತನಾಡಿದ್ರೆ ನನಗೆ ನಾಚಿಕೆ ಆಗುತ್ತೆ. ಏಕೆ ಕಾವ್ಯ, ನನ್ನಿಂದ ಏನಾದರೂ ತಪ್ಪಾಯಿತೆ? ತಪ್ಪಲ್ಲ ವಿಶ್ವ, ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ನೀವು ಮುತ್ತು ಕೊಟ್ಟಿದ್ದು ತಪ್ಪು. ಹಾಗಾದರೆ ಕೆಂದಾವರೆಯಂತೆ ಮಿನುಗುತ್ತಿರುವ ಈ ನಿನ್ನ ಕೆಂಪಾದ ತುಟಿಗಳಿಗೆ ಒತ್ತಲೆ ಒಂದು ಸಿಹಿ ಮುತ್ತು. ರಸಿಕ. ನೋಡು ಕಾವ್ಯ, ರಸಿಕತೆ ಇಲ್ಲದವನ ಬಾಳು ಹೂರ್ಣವಿಲ್ಲದ ಹೋಳಿಗೆ ಇದ್ದಂತೆ. ಅದಕ್ಕಾಗಿ ಈ ರಸಿಕನ ಮನ ತಣಿಸುವುದಕ್ಕಾಗಿ ಈ ನುಡಿಸಬಾರದು ಒಂದು ಸುಮಧುರವಾದ ಗಾನ. ವಿಶ್ವ, ನಾನಿರೋದೇ ನಿಮ್ಮ ಆಸೆ ತಿಳಿಸುತ್ತದೆ ಅನ್ನೋಕೆ ಮತ್ತಿನ್ನೇತಕ್ಕೆ ತಡ? ಹಾಕೊಂಡ್ಬಿಡು.
ನಾನು ಹೇಳಿದ ಕೆಲಸವನ್ನು ಬೇಗನೆ ಮುಗಿಸಿಕೊಂಡು ಬಂದುಬಿಡು. ನಿನ್ನ ಬಿಟ್ಟು ಬಾಳುವ ಶಕ್ತಿ ನನಗಿಲ್ಲ. ಸರಿ ವಿಶ್ವ, ನೀವು ಹೇಗೆ ಹೇಳ್ತೀರೋ ಹಾಗೆ. ಅಂದಾಗೆ ಸಮಯವಾಯ್ತು, ನಾನು ಹೊರಡ್ತೇನೆ. ಓಕೆ ಡಿಯರ್, ಬಾಯ್ ಬಾಯ್. ನೀನೆಂದಿಗೂ ನಾನು ಆಡಿಸುವ ಬಣ್ಣದ ಬೊಗರಿ ಅಂತ ನೀನು ಆಟ ಮಾಡಲೇಬೇಕು. ನಾನು ಮುಟ್ಟಿದ ಹೆಣ್ಣುಗಳನ್ನೆಲ್ಲ ಕಟ್ಟಿಕೊಂಡಿದ್ದರೆ ಇವತ್ತು ಒಂದು ಹಟ್ಟಿಯೇ ಸೃಷ್ಟಿಯಾಗುತ್ತಿತ್ತು. ನಿನ್ನ ಹಾಗೆ ಅದೆಷ್ಟೋ ಹೆಣ್ಣುಗಳಿಗೆ ಮದುವೆ ಆಗುತ್ತೇನೆಂದು ಆಸೆ ತೋರಿಸಿ ಮೋಸ ಮಾಡಿದ್ದಾನೆ. ಅದರಲ್ಲಿ ನೀನು ಸಹ ನನ್ನಿಂದ ಮೋಸ ಹೋಗುವ ಒಂದು ಅಮಾಯಕ ಹೆಣ್ಣು. ಬಾಡಿ ಹೋದ ಹೂವನ್ನು ಬೀದಿಗೆ ಎಸೆಯುವಂತೆ ನಿನ್ನನ್ನು ಬೀದಿಗೆ ಎಸೆಯುತ್ತೇನೆ. ನಂತರ ಆ ಪೂಜೆಗಳನ್ನು